कांग्रेस गवर्नमेंट के जरिए कुल 52 क्रिमिनल केसेस वापस लेने के फैसले पर कर्नाटका हाई कोर्ट ने स्टे लगाया है। इन 52 केसेस में गुलबर्गा डिस्ट्रिक्ट आलन दरगाह से जुड़े केसेस भी शामिल थे। कांग्रेस गवर्नमेंट ने जब इन केसेस को वापस किया तो बीजेपी और दीगर सपोर्टिंग ऑर्गेनाइजेशन ने कांग्रेस के खिलाफ गुस्सा और नाराजगी जाहिर की थी। कर्नाटका हाई कोर्ट के जरिए यह इंटरिम ऑर्डर एक पब्लिक इंटरेस्ट लिटिगेशन यानी PIL पर सुनवाई के दौरान दिया गया। इस दौरान कर्नाटका होम मिनिस्टर प्रियंक खरगे ने मीडिया से बात करते हुए कहा कि हाई कोर्ट के ऑर्डर की कॉपी देखने के बाद ही तफसीली जवाब दिया जाएगा। उन्होंने कहा कि हुकूमत ने कोई अलग या खास प्रोसेस नहीं अपनाया, बल्कि पिछली हुकूमतों की तरह वही कानूनी प्रोसेस फॉलो किया गया है। होम मिनिस्टर ने यह भी कहा कि कैबिनेट सब कमेटी की रिकमेंडेशन की उनके पास पूरी मालूमात नहीं है, लेकिन आखिर में फैसला कैबिनेट ही लेती है। उनके मुताबिक हुकूमत ने किसी कानून की खिलाफ वर्जी नहीं की और अगर प्रोसेस में किसी किस्म की कमी पाई गई तो उसे दुरुस्त करके दोबारा कानूनी तरीके से आगे बढ़ाया जाएगा। प्रियंक खरगे ने यह भी कहा कि इन 52 केसेस में सिर्फ एक तबके के लोग नहीं बल्कि फार्मर्स प्रोटेस्ट, कन्नडा ऑर्गेनाइजेशंस और बीजेपी के कुछ वर्कर्स और सपोर्टर्स से जुड़े मामले भी शामिल हैं। उन्होंने जोर देकर कहा कि कानून सबके लिए बराबर है और कोर्ट के हर हुक्म का एहतराम करते हुए आगे की कानूनी प्रोसेस फॉलो की जाएगी। इस पूरे मामले को आसानी से समझें तो कांग्रेस गवर्नमेंट ने बिना किसी मजहब या पॉलिटिकल पार्टी को देखे हुए कुल 52 केसेस विड्रॉ किए थे, जिसमें बीजेपी ने आलन दरगाह मामले को हाईलाइट करते हुए इसे अलग रंग देने की कोशिश कर माहौल गर्म किया। अभी एक PIL दाखिल करने के बाद हाईकोर्ट ने गवर्नमेंट के फैसले पर स्टे लगाया है। प्रियंक खरगे ने कहा कोर्ट के ऑर्डर को देखकर दोबारा कानूनी प्रोसेस फॉलो की जाएगी। ನೋಡಿ ಅದು ಇನ್ನ ಈಗ ಒಂದು ಅರ್ಧ ಗಂಟೆ ಆಗಿದೆ. ಆರ್ಡರ್ ಕಾಪಿ ನೋಡಿದ್ಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಬೋದು. ಆದ್ರೆ ಹಿಂದೆ ಏನು ಪ್ರಕರಣಗಳಿವೆ ಬೇರೆ ಸರ್ಕಾರದಲ್ಲಿ ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಹಿಂದೆ ಏನ್ ಮಾಡಿದ್ರೆ ಅದೇ ಪ್ರಕ್ರಿಯೆಯನ್ನ ಫಾಲೋ ಮಾಡಿರೋದು. ಯಾವುದೇ ವಿಶೇಷವಾದಂತ ರೀತಿನಲ್ಲಿ ಅಥವಾ ಬೇರೆ ಮಾನದಂಡಗಳನ್ನ ಅಳವಡಿಸ್ಕೊಂಡು ನಾವು ಮಾಡಿಲ್ಲ. ಯಾಕಂದ್ರೆ ನೀವು ಅದು ನೋಡಿದ್ರೆ ಬರೇ ಅದು ಗುಲ್ಬರ್ಗಾ ಇರ್ಬೋದು ಅಥವಾ ಬೇರೆ ರೈತರದು ಇರ್ಬೋದು, ಕನ್ನಡ ಪರ ಸಂಘಟನೆದು ಇಷ್ಟೇ ಅಲ್ಲ, ಸಾಕಷ್ಟು ನಿಮ್ಮ ಬಿಜೆಪಿಯವರ ಬೆಂಬಲಿಗರು ಇದ್ದಾರೆ. ಅದ್ರ ಸೊ ಅದೇನಿದೆ ನೋಡೋಣ, ಆರ್ಡರ್ ಬಂದಾದ್ಮೇಲೆ ನೋಡೋಣ. ನೋಡಿ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅವಾಗ ನಾನು ಇರ್ಲಿಲ್ಲ. ಅದು ಏನಾಗಿದೆ ಅದರಲ್ಲಿ ಅವ್ರ ರೆಕಮೆಂಡೇಶನ್ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇವತ್ತು ಕೋರ್ಟ್ ಆದೇಶ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಕ್ಯಾಬಿನೆಟ್ ಸಬ್ ಕಮಿಟಿ ಹ್ಯಾಸ್ ಟೇಕನ್ ಡಿಸಿಷನ್ ಕ್ಯಾಬಿನೆಟ್ಗೆ ಬಂದಿದೆ. ಅದು ಯಾಕಂದ್ರೆ ಅಲ್ಲಿ ಬಹುಶಃ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಷನ್ ಪರ ಇರ್ಬೋದು, ವಿರೋಧ ಇರ್ಬೋದು, ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಕ್ಯಾಬಿನೆಟ್. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಡಿಸೈಡ್ಸ್. ಒಂದ್ ನಿಮಿಷ ಸರ್. ಅದಾದ್ಮೇಲೆ ಕೋರ್ಟಿಗೆ ಕೆಲವು ಜನ ಹೋಗಿದ್ದಾರೆ. ಇವತ್ತು ಕೋರ್ಟ್ ಒಂದು ಆದೇಶ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಧ ಗಂಟೆ ಆಗಿದೆ, ಆರ್ಡರ್ ಬರಲಿ. ಆರ್ಡರ್ದು ಟ್ರೂ ಕಾಪಿ ಬಂದಾದ್ಮೇಲೆ ವಿ ವಿಲ್ ಸಿ ವಾಟ್ ಇಟ್ ಇಸ್. ಬಟ್ ಯಾವುದೇ ರೀತಿಯಾಗಿ ನಾವು ಯಾವುದೇ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ. ಹಿಂದೆನೂ ಕೂಡ ಈ ಪ್ರಕರಣಗಳು ನಡೆದಿದೆ, ಹಿಂದೆ ಸರ್ಕಾರದಲ್ಲೂ ಕೂಡ ಆಗಿವೆ. ಏನೇ ಇದ್ರೂ ಆಸ್ ಪರ್ ಲಾ ನಾವು ಮಾಡ್ತೀವಿ. ನೋಡಿ, ಎಷ್ಟೊಂದು ಸರಿ ಕೆಲವು ಹೋರಾಟಗಾರರು ಕೂಡ ಪೊಲೀಸ್ ಸ್ಟೇಷನ್ಗೆ ಮುಂದೆ ಪ್ರತಿಭಟನೆ ಮಾಡಿರೋ ಉದಾಹರಣೆಗಳಿದೆ ಅಲ್ವಾ. ಸೊ ಏನೇ ಇದ್ರು ಕೂಡ ವಿ ವಿಲ್ ರೀಎಕ್ಸಾಮಿನ್. ಅಕಸ್ಮಾತ್ ಇಲ್ಲ ಅಲ್ಲ, ಅದು ಗುಲ್ಬರ್ಗಾ, ಅದು ಲಾಡ್ಲೆ ಮಶಾಕ್ ದರ್ಗಾ, ಅದು ನನಗೆ ಗೊತ್ತಿದೆ ಅಲ್ಲ ಇವ್ರೆ, ಏನೇನಾಗಿದೆ, ಯಾರ್ಯಾರು ಹೇಳಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಯಾರಿಗೆ ಒಬ್ಬರು ಪರವಾಗಿ ಇಲ್ಲ. ಇಲ್ಲಿ ಈಗ ನನ್ನ ನೆನಪಿದ್ದ ಹಾಗೆ ಸಾಕಷ್ಟು ನಿಮ್ಮ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಬೆಂಬಲಿಗರು ಕೂಡ 52 ಜನರಲ್ಲಿ ಇದ್ದಾರೆ. ಸೊ ಅದನ್ನು ತಗೊಂಡೋಗಿತ್ತಪ್ಪ. ಸೊ ವಾಟ್ ಎವರ್ ಇಟ್ ಈಸ್, ಅವರಿಗಾಗ್ಲಿ ಕಾನೂನು ಒಂದೇ, ನಮಗಾದ್ರೂ ಕಾನೂನು ಒಂದೇ. So if there is a lapse in the process, the due process will be followed and it should be followed. ಯಾವುದೇ ನಾನು ಹೇಳ್ದಂಗೆ ಹಿಂದೆ ಕೂಡ ಪ್ರೋಸೆಸ್ ಅನ್ನ ಫಾಲೋ ಮಾಡೇ ಆಗಿದೆ, ಇದನ್ನು ಪ್ರೋಸೆಸ್ ಫಾಲೋ ಮಾಡೇ ಆಗಿದೆ ಅಂತ ನಾವು ಭಾವಿಸ್ತಾ ಇದೀವಿ. ನೀವು ಹೇಳ್ದಂಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನಾದರೂ ಅಲ್ಲಿ ಲೋಪ ಆಗಿದ್ರೆ ವಿ ವಿಲ್ ಎನ್ಶೂರ್ ದಟ್ ಇಟ್ ಇಸ್ rectified and brought forth again.